ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಬೆಳಗ್ಗೆನೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸಗಳು ಮುಗಿದಾಗ ಸ್ವಲ್ಪ ಲೇಟ್ ಆಯಿತು. ಹಾಗೆ ತಲೆಸ್ನಾನ ಕೂಡ ಮಾಡಿಕೊಂಡೆ. ತಲೆಸ್ನಾನ ಅಂತ ಹೇಳಿದರೆ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ. ಬೆಳಿಗ್ಗೆ ಎದ್ದು ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೆ ಇವತ್ತು. ಸಂಡೇ ಅಲ್ವಾ, ನಿಧಾನಾಗಿ ಎಲ್ಲ ಕೆಲಸಗಳನ್ನು ಮುಗಿಸ್ತೀನಿ. ಉಳಿದ ದಿನಗಳಲ್ಲಿ ಬೇಗ ಬೇಗ ಎಲ್ಲ ಕೆಲಸಗಳು ಮುಗಿಬೇಕಲ್ವಾ, ಟೈಮಿಗೆ ಕರೆಕ್ಟಾಗಿ ಆಗಬೇಕು. ಸಂಡೇ ಹಾಗಲ್ಲ, ಎಲ್ಲರೂ ಮನೇಲಿ ಇರ್ತಾರೆ. ಆರಾಮಾಗಿ ಎದ್ಬಿಟ್ಟು ಆರಾಮಾಗಿ ಎಲ್ಲ ಕೆಲಸಗಳನ್ನು ಮಾಡಿ ಏನಾದರೂ ಸೆಲ್ಫ್ ಕೇರ್ ಏನಾದರೂ ಇದ್ದರೆ ಅದನ್ನು ಕೂಡ ಮಾಡ್ಕೊಂಡು ಆಮೇಲೆ ಅಡುಗೆ ಕೆಲಸಗಳನ್ನು ಶುರು ಮಾಡ್ಕೊಡ್ತೀನಿ. ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿ, ತುಂಬ ದಿನ ಆಗಿತ್ತು ಹೊಸ್ತಿಲಿಗೆ ರಂಗೋಲಿ ಹಾಕಿರಲಿಲ್ಲ. ನಮ್ಮ ಮಾಧವಿ ಕೂಡ ಇವಾಗ ಎಕ್ಸಾಮಲ್ಲಿ ಬ್ಯುಸಿ ಇರೋದ್ರಿಂದ ಅವಳಿಗೆ ಕೂಡ ಟೈಮ್ ಇಲ್ಲ ರಂಗೋಲಿ ಎಲ್ಲ ಹಾಕೋದಕ್ಕೆ. ಇವತ್ತು ಯಾಕೋ ಮನಸ್ಸಾಯಿತು, ಹಾಕೋಣ ಅರಿಶಿನ ಹಚ್ಚೋಣ ಹೊಸ್ತಿಲಿಗೆ ಅಂತ ಅಂದ್ಬಿಟ್ಟು ಹಾಕೋದಕ್ಕೆ ಅಂತ ಕೂತ್ಕೊಂಡೆ. ಕೆಲಸ ಮುಗಿಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. 11:45 ಆಯಿತು ಟೈಮ್ ಕೂಡ. ಇನ್ನು ಅಡುಗೆ ಕೆಲಸ ಮಾಡಬೇಕು. ಅನ್ನ ಒಂದು ಮಾಡ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಸಂಡೇ ಸ್ಪೆಷಲ್ ಇನ್ನೂ ಮಾಡಬೇಕಷ್ಟೇ. ಯಾವಾಗಲೂ ಸಂಡೇ ನಾವು ಚಿಕನ್ ಮಾಡ್ತೀವಿ. ಇವತ್ತು ಬೇಡ ಅಂತ ಅಂದ್ಬಿಟ್ಟು ಫಿಶ್ಶೇ ಮಾಡೋಣ ಅಂತ ಅಂದ್ಬಿಟ್ಟು ಏನೋ ಸ್ವಲ್ಪ ಫಿಶ್ ತರಿಸಿದ್ದೀನಿ ಫ್ರೈ ಮಾಡೋದಕ್ಕೆ ಅಂತೇಳಿ. ಹಾಗೆ ಏಡಿ ತರಿಸಿದ್ದೀನಿ, ಕ್ರ್ಯಾಬ್ ಬರುತ್ತಲ್ವ ಅದನ್ನು ತರಿಸಿದ್ದೀನಿ, ಏನಾದರೂ ಮಾಡಬೇಕು ಅದರಿಂದ ಅಂತ. ಈ ಬಾಡಿನಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗುತ್ತಲ್ವ, ಮೈಕೈಯೆಲ್ಲ ನೋವು ಬರುತ್ತೆ. ಹಾಗೆ ಏನಾದರೂ ಕ್ಯಾಲ್ಶಿಯಂ ಕಡಿಮೆ ಆದಾಗ ಕೆಲವೊಂದು ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ನಾವು ಏನೋ ಈ ಕ್ರ್ಯಾಬ್ ತಿಂದರೆ ತುಂಬಾ ಬೆನಿಫಿಟ್ಸ್ ಇದೆ. ಅಂದರೆ ಒಂದು ಕ್ರ್ಯಾಬ್ ತಿಂದರೆ ಸಾಕು, ಒಂದು ಬಾಡಿಗೆ ಬೇಕಾದಂತಹ ಕ್ಯಾಲ್ಶಿಯಂ ಎಲ್ಲನೂ ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಥರ ಏನಾದರೂ ಸ್ವಲ್ಪ ಮೈಕೈ ಎಲ್ಲ ನೋವು, ಬ್ಯಾಕ್ ಪೇನ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಅಂದಾಗ ಈ ಕ್ರ್ಯಾಬ್ ತರಿಸ್ಬಿಟ್ಟು ಹಾಗೆ ಅದರಿಂದ ಏನಾದರೂ ರೆಸಿಪಿನ ಮಾಡಿಬಿಟ್ಟು ತಿಂತೀವಿ. ಅವಾಗ ಸ್ವಲ್ಪ ಅದರಿಂದ ನಮಗೆ ಕೂಡ ಲಾಭ ಇದೆ. ಸೊ ಹಾಗಾಗಿ ತರಿಸಿದ್ದೀನಿ ಇವತ್ತು. ಇನ್ನು ಅಡಾವ್ ಫಿಶ್ ಅಂತ ಅಂದ್ಬಿಟ್ಟು ಅದನ್ನು ತಂದರು, ಅದನ್ನು ಫ್ರೈ ಮಾಡಬೇಕು. ರಸ ಮಾಡ್ಕೊಂಡಿದ್ದೀನಿ, ಅನ್ನ ಮತ್ತು ರಸ ಆಲ್ರೆಡಿ ಆಗಿದೆ. ಹಾಗೆ ಅದನ್ನೊಂದು ಫ್ರೈ ಮಾಡಿ ಹಾಗೆ ಹೇಳಿ ತಂದಿದ್ದಾರೆ, ನೋಡಲಿಲ್ಲ ನಾನು, ತೆಗೆದ್ಬಿಟ್ಟು ಏನೋ 340 ಅಂತ ಕೆಜಿಗೆ 3/4 kg ಇದೆ ಅಂತ ಹೇಳಿದರು. 4 ತಂದಿದ್ದೀನಿ ಅಂತ ಅಂದ್ಬಿಟ್ಟು ಅಲ್ಲೇ ಕ್ಲೀನ್ ಮಾಡಿಸಿ ತರಿಸಿದ್ದೀನಿ. ಇನ್ನು ಇಲ್ಲಿಗೆ ತಂದುಬಿಟ್ಟು ಅದನ್ನು ಕ್ಲೀನ್ ಮಾಡಿಕೊಂಡು ಕೂರೋ ಅಷ್ಟು ಟೈಮು ನನಗಿಲ್ಲ. ಸಂಡೇ ನಾನು ಯಾವಾಗಲೂ ಅಷ್ಟೇ, ಫಿಶ್ ತರಿಸಿದ್ರೆ ಸಂಡೇ ನಾನು ಹೊರಗಡೆ ಕ್ಲೀನ್ ಮಾಡ್ತೀನಿ ತರಿಸೋದು. ಇಲ್ಲಿ ಮನೆ ಹತ್ರ ಬರುತ್ತಲ್ವ, ಆವಾಗ ತೊಗೊಂಡ್ಬಿಟ್ಟು ನಾನೇ ಕ್ಲೀನ್ ಮಾಡ್ತೀನಿ. ನೋಡಿ ದೊಡ್ಡದಿದೆ, ಈ ಥರ ಕ್ಲೀನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ತುಂಬ ಚೆಂದ ಕ್ಲೀನ್ ಮಾಡಿದ್ದಾರೆ, ಮಾತ್ರ ಕ್ಲೀನಾಗಿದೆ ನೋಡಿ. ತುಂಬ ಸ್ಮೆಲ್. ಇದನ್ನು ನಾವು ಮನೆಯಲ್ಲಿ ಕ್ಲೀನ್ ಮಾಡ್ತೀವಲ್ವ, ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಎಲ್ಲಿಯಾದರೂ ಹತ್ತಿರಕ್ಕೆ ಬಿಸಾಡಿದರೆ ಅದರ ವೇಸ್ಟೇಜ್ ಎಲ್ಲ ಎಷ್ಟು ಸ್ಮೆಲ್ ಬರುತ್ತೆ ಗೊತ್ತಾ, ಒಂದು 2 days ಸ್ಮೆಲ್ ಅದೇ ಥರ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಕ್ಲೀನ್ ಮಾಡಿಸಿ ತರಿಸಿದ್ದೀನಿ. ದೊಡ್ಡದಿದೆ ಮತ್ತು ನಮ್ಮ ಮದುವೆಗೆ ತುಂಬ ಇಷ್ಟ. ಕ್ರ್ಯಾಬ್ ಸುಕ್ಕ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಗೀ ರೋಸ್ಟ್ ಮಾಡ್ಬೋದು. ಇವತ್ತು ಗೀ ರೋಸ್ಟ್ ಮಾಡೋಣ ಅಂತ ಇದ್ದೀನಿ, ನೋಡ್ಬೇಕೇನಂತ ಅಂದ್ಬಿಟ್ಟು. ನೋಡಿ ದೊಡ್ಡದಿದೆ ಕಾಲೆಲ್ಲ. ನನ್ನ ಮಗನಿಗೆ ಮಾತ್ರ ಆಗಲ್ಲ ಇದು, ಅವ್ನು ತಿನ್ನಲ್ಲ. ಅವ್ನು ತಿನ್ನೋದು ಬಿಡಿ, ಅದರ ಸ್ಮೆಲ್ ಕೂಡ ತಗೊಳ್ಳಲ್ಲ. ಈ ಕ್ರ್ಯಾಬ್ ಇದ್ದು ಏನಾದರೂ ರೆಸಿಪಿನ ನಾನು ಮನೆಯಲ್ಲಿ ಮಾಡಿದರೆ ಅವನು ನಮ್ಮ ಜೊತೆ ಊಟಕ್ಕೆ ಕೂಡ ಕೂತ್ಕೊಳ್ಳಲ್ಲ. ಅವನೆಲ್ಲಾದರೂ ರೂಮಿಗೆ ಹೋಗಿಬಿಟ್ಟು ಬಾಗಿಲು ಹಾಕ್ಕೊಂಡು ಊಟಕ್ಕೆ ಕೊಡ್ತಾನೆ. ಅದೇನು ಗೊತ್ತಿಲ್ಲ, ಸ್ವಲ್ಪ ಅಲರ್ಜಿ ಅಂಶ ಅದರಲ್ಲಿ ಇರೋದ್ರಿಂದ ಅವನಿಗೆ ಸ್ವಲ್ಪ ಅಲರ್ಜಿ ಎಲ್ಲ ಆಗಲ್ಲ. ಸೊ ಹಾಗಾಗಿ ಈ ಕ್ರ್ಯಾಬ್ ಹಾಗೆ ಕೆಲವೊಂದು ಅಂತ ಬೇರೆ ಏನಿಲ್ಲ, ಕ್ರ್ಯಾಬ್ ಮಾತ್ರ. ಕ್ರ್ಯಾಬ್ ಮತ್ತು ಏನು ಪ್ರಾನ್ಸ್ ಹಾಕೊಂಡು. ಸೊ ಹಾಗಾಗಿ ಅವನಿಗೆ ರಸ ಮಾಡಿಬಿಟ್ಟು ಫ್ರೈ ಮಾಡಿಕೊಡ್ತೀನಿ. ಫಿಶ್ ತಂದಿದ್ದಾರೆ, ಇದು ಫಿಶ್ ತಂದಿದ್ದಾರೆ ನೋಡಿ, ಅಡಾವ್ ಫಿಶ್ ಅಂತ ಹೇಳ್ತಾರೆ. ತುಂಬ ಕಾಸ್ಟ್ಲಿ ಮಾತ್ರ ಇದಕ್ಕೆ. ಇಲ್ಲಿ ಫಿಶ್ ಫ್ರೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ನಾನು ಯಾವಾಗಲೂ ಮಿಲ್ಲಿಂದನೇ ತರಿಸುವಂಥದ್ದು. ಧರ್ಮಸ್ಥಳದಲ್ಲಿ ಒಂದು ಮಿಲ್ ಇದೆ, ಆ ಮಿಲ್ಲಿನಲ್ಲಿ ಈ ಥರ ಪ್ಯೂರ್ ಆಗಿ ಚಿಲ್ಲಿ ಪೌಡರ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಖಾರ ಬೇರೆ, ಖಾರ ಇಲ್ಲದೆ ಇರುವಂಥ ಚಿಲ್ಲಿ ಪೌಡರ್ ಬೇರೆ, 2 ಥರದ್ದಿರುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನು ತರ್ತೀವಿ. ಇದೇ ಥರ ತಂದುಬಿಟ್ಟು ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ. ಹಾಗೆ ಸ್ವಲ್ಪ ಹುಣಸೆ ರಸ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪು, ಹಾಗೆ ಅರಿಶಿನ ಪೌಡರ್ ಇಷ್ಟೇನೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಮ್ಯಾರಿನೇಷನ್ ಆಗಲಿ ಅಂತ ಅಂದ್ಬಿಟ್ಟು. ಹಾಗೆ ಈ ಕಡೆ ನಾನು ಗೀ ರೋಸ್ಟ್ ಮಾಡ್ತಾ ಇದ್ದೀನಿ.
ಕ್ರ್ಯಾಬ್ ಗೀ ರೋಸ್ಟ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬಾಣಲೆಗೆ ಒಂದು 2 ಸ್ಪೂನ್ನಷ್ಟು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ. ಒಂದು 7ರಿಂದ 8 ಬ್ಯಾಡಗಿ ಮೆಣಸು, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಒಂದು 4ರಿಂದ 5 ಎಸ್ಲು ಸಾಕಾಗತ್ತೆ. ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಜಾಸ್ತಿ ಬೇಕಿಲ್ಲ ಮಸಾಲೆ, ಸ್ವಲ್ಪ ಇದ್ರೆ ಸಾಕು. ಅದೆಲ್ಲ ಮಸಾಲೆ ಪೌಡರ್ಗಳನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿ ಇಟ್ಟಂತಹ ಕ್ರ್ಯಾಬ್ನ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಪೌಡರ್ ಹಾಕೊಂಡ್ಬಿಟ್ಟು ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೇಯಬೇಕು. ಈ ನೀರಿನ ಜೊತೆ ನೀರು ಪೂರ್ತಿಯಾಗಿ ಕಡಿಮೆ ಆಗಬೇಕು, ಅಲ್ಲಿ ತನಕ ಬೇಯಲಿ ಇದು. ಹಾಗೆ ಈ ಕಡೆ ಇನ್ನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಸ್ಪೂನ್ ಒಂದೇ ತೋರಿಸಿದ್ದೀನಿ, ದೊಡ್ಡ ಸ್ಪೂನ್ ಅದು. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಗೀ ರೋಸ್ಟ್ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿನೇ ಬೇಕು. ಇದಕ್ಕೆ ಇವಾಗ ಒಂದು 5ರಿಂದ 6 ಎಸ್ಲು ಬೆಳ್ಳುಳ್ಳಿನ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. 1 ಗೆಡ್ಡೆ ಈರುಳ್ಳಿ ಕೂಡ ಹಾಕೊಂಡು 2 ಕಡ್ಡಿ ಕರಿಬೇವನ್ನ ಹಾಕಿದ್ದೀನಿ. ಇದೆಲ್ಲವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕ್ತಾ ಇದ್ದೀನಿ. ಮಸಾಲೆ ರುಬ್ಬೇಕಿದ್ರೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡಿದ್ದೀನಿ, ಅದು ಹೇಳೋದಕ್ಕೆ ಮರ್ತೆ. ಸೊ ಹುಣಸೆ ಹಣ್ಣು ಹಾಕೊಂಡು ಸ್ವಲ್ಪ ಹಾಕೋಬೇಕು ಅಷ್ಟೇನೆ. ಮತ್ತೆ ಉಪ್ಪು ತುಂಬ ಕೇರ್ಫುಲ್ಲಾಗಿ ಹಾಕಬೇಕು. ಇದಕ್ಕೆ ಕ್ರ್ಯಾಬಲ್ಲಿ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ನೋಡ್ಕೊಂಡೇ ಹಾಕಬೇಕಾಗತ್ತೆ. ಮಸಾಲೆಗೆ ಸ್ವಲ್ಪ ಹಾಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ನಾನು ಆಲ್ರೆಡಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಲ್ವಾ ಕ್ರ್ಯಾಬ್ನ, ಅದಕ್ಕೆ ಕೂಡ ಹಾಕೊಂಡಿದ್ದೀನಿ. ಅಷ್ಟೇ ಸಾಕಾಗತ್ತೆ, ನೋಡ್ಕೊಂಡು ಹಾಕೋಬೇಕಾಗತ್ತೆ. ತುಂಬ ಕೇರ್ಫುಲ್ಲಾಗಿ ಉಪ್ಪು ಹಾಕೋಬೇಕು, ಸ್ವಲ್ಪ ಆಚೀಚೆ ಆದ್ರೂ ಜಾಸ್ತಿ ಆಗುತ್ತೆ. ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆನ. ಒಂದು 15 ಮಿನಿಟ್ಸ್ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡಿದ ನಂತರ ನಾವು ಬೇಯಿಸಿಟ್ಕೊಂಡಂತಹ ಕ್ರ್ಯಾಬ್ನ ಹಾಕಿಬಿಟ್ಟು ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ನೀರು ಹಾಕೊಂಡ್ಬಿಟ್ಟು ಮಸಾಲೆ ಚೆನ್ನಾಗಿ ಎಳ್ಕೊಬೇಕಲ್ವಾ, ಸೊ ಹಾಗೆ ಬಿಟ್ಟಿದ್ದೀನಿ. ಮಿಕ್ಸ್ ಮಾಡೋದು ದೊಡ್ಡ ದೊಡ್ಡದಿರತ್ತಲ್ವಾ, ಅಂದರೆ ಅದು ಏನು ಸ್ಪೂನ್ ಇರುತ್ತೆ, ಅದಕ್ಕೂ ಸಿಗಲ್ಲ. ಮಿಕ್ಸ್ ಮಾಡೋದೇ ಸ್ವಲ್ಪ ದೊಡ್ಡ ಕಷ್ಟ ಅದನ್ನು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಸಾಲ ಎಲ್ಲ ಎಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಆಗ್ತಾ ಇದೆ, ಗಮ್ಮ ಅಂತ ಪರಿಮಳ ಬರ್ತಾ ಇದೆ. ಗೀ ರೋಸ್ಟ್ ಅಲ್ವಾ, ತುಪ್ಪ ಹಾಕ್ಕೊಂಡು ಮಾಡಿದ್ದೀವಿ. ಸೊ ಹಾಗಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ. ತುಂಬ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಇದನ್ನು ಮಾಡ್ತಾ ಇರುವಂಥದ್ದು. ತುಂಬ ಸಮಯ ಆಯಿತು. ಸುಕ್ಕ ಆದರೆ ರೀಸೆಂಟಾಗಿ ಒಂದ್ಸಲ ಮಾಡಿದ್ದೆ, ಕ್ರ್ಯಾಬ್ ಸುಕ್ಕ, ಬಟ್ ಇದು ಗೀ ರೋಸ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಮನೆ ಪೂರ್ತಿ ಪರಿಮಳ ಬರ್ತಾ ಇದೆ. ಒಂದು ಕಡೆ ರಸಂ ಪರಿಮಳ, ಇನ್ನೊಂದು ಸೈಡಲ್ಲಿ ಗೀ ರೋಸ್ಟ್ ಪರಿಮಳ. ಹಾಗೆ ಫಿಶ್ ಫ್ರೈ ಮಾಡಿದರೆ ಎಲ್ಲ ಬೆಕ್ಕುಗಳು ನಮ್ಮ ಅಡುಗೆ ಮನೆಯಲ್ಲಿ ಇರುತ್ತೆ ಅಂತ ಕಾಣಿಸುತ್ತೆ. ನಾವು ಯಾವಾಗಲೂ ಅಷ್ಟೇ ಅಡುಗೆ ಮಾಡಿ ಊಟ ಎಲ್ಲ ಆದ ನಂತರ ಈ ಕಿಟಕಿ ಡೋರ್ ಏನಿದೆ ನೋಡಿ, ಅದನ್ನು ಕ್ಲೋಸ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದರೆ ಎಲ್ಲ ಬೆಕ್ಕುಗಳು ನಮ್ಮ ಮನೆ ಒಳಗಡೆ ಇರುತ್ತೆ. ತುಂಬಾ ಕೇರ್ಫುಲ್ಲಾಗಿ ಅದನ್ನು ಮುಚ್ಚಿ ಎಲ್ಲ ಇಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬೆಕ್ಕುಗಳು ತಿಂದು ಹೋಗುತ್ತೆ ಬಂದು. ಸೊ ಹಾಗಾಗಿ ನಮ್ಮನೆ ಬೆಕ್ಕಲ್ಲ, ಎಲ್ಲ ಹತ್ರದ ಮನೆ ಬೆಕ್ಕೆಲ್ಲ ಬರುತ್ತೆ ಈ ಫಿಶ್ ಮಾಡಬೇಕಿದ್ರೆ. ಅವತ್ತಿನ ದಿನ ನಮ್ಮ ಮನೆಯಲ್ಲಿ ಜಾಸ್ತಿ ಇರುತ್ತೆ, ಸ್ಮೆಲ್ ಬರ್ತಾ ಇರುತ್ತಲ್ವ. ಸೊ ಹಾಗಾಗಿ ಇನ್ನು ಊಟ ಮಾಡಬೇಕು. ಇನ್ನು ಟೈಮ್ ಆಗ್ತಾ ಬಂತು, 1 ಗಂಟೆ ಆಯಿತು, 1 ಗಂಟೆ ಕಳೀತು ಅಂತ ಅನ್ಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ. ತಳ ಹಿಡಿಯುತ್ತೆ ಮಾತ್ರ, ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ತಳ ಹಿಡಿಯುತ್ತೆ. ನಾನು ಬೇರೆ ಸ್ಟೀಲ್ ಪಾತ್ರೆನಲ್ಲಿ ಇಟ್ಕೊಂಡಿದ್ದೀನಲ್ವಾ. ಇಂಥದಕ್ಕೆಲ್ಲ ಒಂದು ನಾನ್ ಸ್ಟಿಕ್ ಪಾತ್ರೆ ಇದ್ರೇ ಬೆಸ್ಟ್ ಆಯಿತಾ, ಯಾಕೆಂದರೆ ತಳ ಹಿಡಿಯುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಈ ಮಸಾಲ ನಾವು ಡೀಪಾಗಿ ಫ್ರೈ ಮಾಡ್ತೀವಿ ನೋಡಿ, ಅದಕ್ಕೆಲ್ಲ ಸ್ವಲ್ಪ ಈ ನಾನ್ ಸ್ಟಿಕ್ ಪಾತ್ರೆ ಇದ್ರೇ ಒಳ್ಳೇದು. ಬಟ್ ಏನಂತ ಹೇಳಿದ್ರೆ ನಾನ್ ಸ್ಟಿಕ್ ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ, ಹೆಲ್ತಿಗೆಲ್ಲ ಅದರಲ್ಲಿ ಮಾಡ್ಕೊಂಡು ತಿಂದರೆ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಯೂಸ್ ಮಾಡಲ್ಲ ನಾನ್ ಸ್ಟಿಕ್. ಬಟ್ ಈ ಥರ ಮಸಾಲೆ ಎಲ್ಲ ಫ್ರೈ ಮಾಡಬೇಕಿದ್ರೆ ಒಂದೊಂದ್ಸಲ ಅನ್ಸುತ್ತೆ ನಾನ್ ಸ್ಟಿಕ್ ಬೇಕಂತ ಅಂದ್ಬಿಟ್ಟು. ನನ್ನ ಹತ್ರ ಸ್ಟೀಲ್ ಪಾತ್ರೆಗಳೇ ಜಾಸ್ತಿ ಇರೋದು. ಸೊ ತಗೋಬೇಕು, ಒಂದು ನಾನ್ ಸ್ಟಿಕ್ ಬಾಣಲೆ ಒಂದು ಬೇಕೇ ಬೇಕು. ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಗೀ ರೋಸ್ಟ್ ಮಾತ್ರ ಸಖತ್ತಾಗಿ ಬಂತು. ನನಗೆ ಮಸಾಲ ಫ್ರೈ ಮಾಡಬೇಕಿದ್ರೆ ಇದೇನು ಇಷ್ಟೊಂದು ಚೆನ್ನಾಗಿ ಕಲರ್ ಬಂದಿಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಫೈನಲಿ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ಆಯಿತಾ. ತುಳುನಾಡಿನ ಜನರ ಫೇವ್ರೇಟ್ ಆದಂತಹ ಮೀಲ್ಸ್ ರೆಡಿ ಆಯಿತು. ನಮ್ಮ ಮನೆಯಲ್ಲಿ ಇವತ್ತು ಸಂಡೇ ಸ್ಪೆಷಲ್ ಇದು. ಯಾವಾಗಲೂ ಚಿಕನ್ ಮಾಡ್ತೀನಿ, ಇವತ್ತು ಚಿಕನ್ ಬೇಡ, ಫಿಶಿಂದ ಏನಾದರೂ ಮಾಡೋಣ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಸಖತ್ತಾದಂತಹ ಲಂಚ್ ಇವತ್ತು, ತುಂಬಾ ಟೇಸ್ಟಿಯಾಗಿತ್ತು.
ಇದು ನೆಕ್ಸ್ಟ್ ಮಾರ್ನಿಂಗ್ ವಾಪಸ್ ನಾನು ಇಲ್ಲಿ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಎದ್ದು ಕೂಡಲೇ ಕ್ಯಾರೆಟ್ ಜ್ಯೂಸ್ ಮಾಡೋಣ ಅಂತ ಅನ್ನಿಸ್ತು. ಕ್ಯಾರೆಟ್ ತಂದಿದ್ರು, ಫ್ರೆಶ್ ಆಗಿತ್ತು. ಅದು ಫ್ರೆಶ್ ಆಗಿರ್ಬೇಕಿದ್ರೇ ಮಾಡ್ಕೊಂಡು ಕುಡಿದ್ರೆ ಏನೋ ಒಂಥರ ಸಮಾಧಾನ ನನಗೆ. ABC ಜ್ಯೂಸ್ ಮಾಡಿಲ್ಲ ಇವತ್ತು, ಬರೀ ಕ್ಯಾರೆಟ್ ಹಾಕಿಬಿಟ್ಟು ಅದು ಕೂಡ ಅದನ್ನು ಸೋಸ್ಕೊಂಡಿಲ್ಲ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಇದೇನು ದಪ್ಪ ದಪ್ಪ ಇದೆ ಅಂತ ಅಂದ್ಬಿಟ್ಟು, ಫೈಬರ್ ಎಲ್ಲ ವೇಸ್ಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು, ಹೊಟ್ಟೆಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ಹಾಗೆ ಸೋಸ್ಕೊಳ್ದೇನೆ ಕೊಟ್ಟೆ. ಸ್ವಲ್ಪ ಕುಡಿಯೋದಕ್ಕೆ ಕಷ್ಟ ಆಯಿತು, ಬಟ್ ಹೆಲ್ತಿಗೆ ಮಾತ್ರ ತುಂಬಾ ಒಳ್ಳೆಯದು. ಕಣ್ಣಿನ ಆರೋಗ್ಯಕ್ಕೆ ಕೂಡ ಅಷ್ಟೇ ತುಂಬ ಒಳ್ಳೆಯದು ಈ ಥರ ಕ್ಯಾರೆಟ್ ಜ್ಯೂಸ್ ಮಾಡಿ ಕುಡಿತಾ ಇದ್ರೆ. ಇನ್ನು ಇವತ್ತು ಬೆಳಿಗ್ಗೆಗೆ ನಿನ್ನೆ ಮಾಡಿಟ್ಟಿರುವಂತಹ ದೋಸೆ ಹಿಟ್ಟಿದೆ, ಅದನ್ನು ಬಳಸ್ಕೊಂಡು ನಾನು ದೋಸೆ ಮಾಡ್ತಾ ಇದ್ದೀನಿ. ಹಾಗೆ ಅನ್ನಕ್ಕಿಟ್ಟಿದ್ದೀನಿ, ಬಿಸಿ ಬಿಸಿಯಾಗಿ ಅನ್ನ ಕೂಡ ರೆಡಿ ಆಯಿತು. ಬಸಳೆ ಹಾಕಿಬಿಟ್ಟು ಗಸಿ ಥರ ಮಾಡಿಕೊಂಡೆ, ಅದು ಕೂಡ ರೆಡಿ ಆಯಿತು. ಹಾಗೆ ಎಗ್ ಬೇಯಿಸಿಡ್ಕೊಂಡೆ, ಸೈಡ್ ಡಿಶ್ ಏನಾದರೂ ಮಾಡ್ಕೊಡೋಣ, ಮಧ್ಯಾಹ್ನ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರೆ 3 ಜನ, ಆಗತ್ತೆ ಅವರಿಗೆ ಅಂತ ಅಂದ್ಬಿಟ್ಟು ಎಗ್ ಕೂಡ ಬೇಯಿಸಿಡ್ಕೊಂಡೆ. ಹಾಗೆ ರಾಗಿನ ಅಂಬ್ಲಿ ಮಾಡ್ಕೊಂಡೆ. ಇವತ್ತು ಸ್ವಲ್ಪ ಕ್ರ್ಯಾಬ್ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಹೆಚ್ಚು ಕ್ಯಾಲ್ಸಿಯಂ ಇದ್ರೂ ಕೂಡ ಸ್ವಲ್ಪ ಹೀಟ್ ಕ್ರ್ಯಾಬ್ ಬಾಡಿಗೆ, ಸೊ ಹಾಗಾಗಿ ಇವತ್ತು ರಾಗಿ ಅಂಬ್ಲಿ ಕೂಡ ಮಾಡ್ಕೊಂಡೆ. ಇನ್ನು ಇವತ್ತು ಎದ್ದು ಕೂಡಲೇ ನನ್ನ 2 ವೀಲರಲ್ಲಿ ಒಂದು ಹಕ್ಕಿ ಬಂದು ಮಿರರ್ ನೋಡ್ಕೊಂಡು ಅದಕ್ಕೆ ಕುಡ್ತಾ ಇತ್ತು ಅದ್ರ ಕೊಕ್ಕಿನಲ್ಲಿ. ಇನ್ನೊಂದು ಹಕ್ಕಿ ಕೂಡ ಬಂತು, ಸ್ವಲ್ಪ ಹೊತ್ತು ಹಾಗೆ ಮಿರರ್ ನೋಡ್ಕೊಂಡಿತ್ತು. ನಂತರ ಸ್ವಲ್ಪ ಹೊತ್ತಾದ ನಂತರ ನಾನು ನೋಡ್ತೀನಿ ಬಾಯಲ್ಲಿ ಗೂಡು ಕಟ್ಟೋದಿಕ್ಕೆ ಅಂತ ಅಂದ್ಬಿಟ್ಟು ಕಸ ಎಲ್ಲ ತಗೊಂಡ್ ಬರತ್ತೆ, ಮಿರರ್ ನೋಡತ್ತೆ, ಮಿರರ್ ನೋಡ್ಬಿಟ್ಟು ಆ ಮಿರರ್ ಮೇಲ್ಗಡೆ ಇಟ್ಬಿಡತ್ತೆ, ಅದು ಕೆಳಗಡೆ ಬೀಳತ್ತೆ ಇದು ಏನು ಕಸ ಎಲ್ಲ. ನನ್ನ ಪ್ರಕಾರ ಏನ್ ಗೊತ್ತಾ, ಈ ಹಕ್ಕಿಗೆ ಮಿರರ್ ನೋಡ್ತಾ ಇರ್ಬೇಕಿದ್ರೆ ಆ ಕಡೆಯಿಂದ ಒಂದು ಹಕ್ಕಿ ಇದೆ, ಅದರ ಬಾಯಿಗೆ ನಾನು ಕಸ ಕೊಟ್ಟರೆ ಅದು ಗೂಡು ಕಟ್ಟತ್ತೆ ಅಂತ ಅನ್ಸತ್ತೆ. ಆ ರೀತಿ ಯೋಚನೆ ಮಾಡತ್ತೇನೋ ಗೊತ್ತಿಲ್ಲ, ಬಟ್ ಪಾಪ ಅಂತ ಅನ್ನಿಸ್ತಾ ಇತ್ತು. ಎಷ್ಟೊಂದು ಇನ್ನೋಸೆನ್ಸ್ ಅಲ್ವಾ ಈ ತರ ನೋಡಿ. ಆ ಕಡೆಯಿಂದ ಕೂಡ ಹಕ್ಕಿ ಇದೆ ಅಂತ ಅಂದ್ಬಿಟ್ಟು ಮಿರರ್ ನೋಡಿ ಅದರ ಬಾಯಿಗೆ ಕಸ ಇಡುವಂಥದ್ದು. ಸೊ ಒಂಥರ ಕ್ಯೂಟ್ ಅಂತ ಅನ್ನಿಸ್ತು ಹಕ್ಕಿಗಳು. ಇಡೀ ದಿನ ಅಲ್ಲ, ಒಂದು 2 ಡೇಸ್ ಇದೇ ತರ ಮಾಡ್ತಾ ಇತ್ತು. ಮತ್ತೆ ನನ್ಗೇನೆ ಬೇಜಾರಾಯ್ತು, ಎಷ್ಟೊಂದು ಕಷ್ಟಪಡೋದು ಅಂತ ಅಂದ್ಬಿಟ್ಟು ಆಚೆ ಇಟ್ಬಿಟ್ಟು ಮಿರರ್ ಮೇಲ್ಗಡೆ ಬಟ್ಟೆ ಹಾಕೊಂಡ್ಬಿಟ್ಟೆ. ಇನ್ನ ಕಷ್ಟಪಡೋದು ಬೇಡ, ಬೇರೆ ಕಡೆ ಗೂಡು ಕಟ್ಲಿ ಅಂತ ಅಂದ್ಬಿಟ್ಟು 2 ಹಕ್ಕಿಗಳು ಸೇರಿ ಕಟ್ತಾ ಇರುವಂತದ್ದು ಇದು ಗೂಡು. ಹಾಗೆ ನನ್ನ ಮಗ ಪ್ರೋಟೀನ್ ಜ್ಯೂಸ್ ಮಾಡಿಕೊಡಿ ಅಂತ ಕೇಳಿದ. ಸೊ ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಪ್ರೋಟೀನ್ ಜ್ಯೂಸ್ ಮಾಡ್ತಾ ಇದ್ದೀನಿ. ದಿನ ಕುಡಿತಾನೆ ಈ ಥರ ಬಾಳೆಹಣ್ಣು ಓಟ್ಸ್ ಎಲ್ಲ ಹಾಕಿಬಿಟ್ಟು. ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ ನಾನು. ಇನ್ನು ಸಂಜೆ ನಮ್ಮ ಅಕ್ಕ ಸ್ವಲ್ಪ ಮಾವಿನ ಮಿಡಿ ಕೊಟ್ಟರು ಆಯಿತಾ. ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಈ ಥರ ಮಾವಿನ ಮಿಡಿ ಬೇಕು ಅಂತ ಅಂದ್ಬಿಟ್ಟು. ಹಸ್ಬೆಂಡ್ ಹತ್ರ ಹೇಳ್ತಾನೆ ಇದ್ದೆ, ಬಟ್ ಅವ್ರು ತಂದಿಲ್ಲ, ಅವರಿಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಯಾರು ಕೂಡ ಸಿಕ್ಕಿಲ್ಲ ನನಗೆ ಕೇಳೋದಕ್ಕೆ ಅಂತೇಳಿ. ಅಕ್ಕ ಕೊಟ್ಟರು. ಸೊ ಅದನ್ನ ಇಲ್ಲಿ ಈ ತರ ಒಂದು ಬಟ್ಟೆ ತಗೊಂಡು ಒರೆಸ್ತಾ ಇದ್ದೀನಿ. ಇದನ್ನ ನೀರಲ್ಲಿ ತೊಳಿಬಾರ್ದು, ಯಾವಾಗ್ಲೂ ಅಷ್ಟೇನೆ. ನಾವು ಅಂದ್ರೆ ಉಪ್ಪಿನಕಾಯಿ ಮಾಡ್ಬೇಕಿದ್ರೆ ಮಾವಿನಕಾಯಿಯನ್ನ ನೀರಲ್ಲಿ ವಾಶ್ ಮಾಡಬಾರ್ದು, ನೀರಿನ ಪಸ ಸ್ವಲ್ಪನೇ ಇರಬಾರ್ದು. ಉದ್ದ ಇರುವಂತ ತೊಟ್ಟುಗಳನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಉದ್ದಕ್ಕೆನೆ ಇಟ್ಟು ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಒಂದು ಗಾಜಿನ ಕಂಟೈನರ್ ಅಲ್ಲಿ ಹಾಕಿಡ್ಬೇಕು. ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಯಾವುದೇ ಕಾರಣಕ್ಕೂ ಮಾವಿನ ಮಿಡಿನ ಹಾಕಿಡಬಾರ್ದು. ಈ ತರ ಗಾಜಿನ ಕಂಟೈನರ್ ಅಲ್ಲಿ ಹಾಕಿ ಉಪ್ಪು ಹಾಕಿಬಿಟ್ರೆ ನಂತರ ಒಂದು 15ರಿಂದ 20 ದಿನ ಕಳೆದ ನಂತರ ಇದಕ್ಕೆ ಮಸಾಲೆನ ರುಬ್ಬಿ ಹಾಕೋಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮಾವಿನ ಮಿಡಿನ ಹಾಗೆ ಉಪ್ಪಲ್ಲಿ ಹಾಕಿ ಎತ್ತಿಡ್ತಾರೆ, ಅದು ಅಂದ್ರೆ ಮೆತ್ತಗಾಗತ್ತೆ. ಸೊ ಹಾಗಾಗಿ ಆತರ ಮಾಡಬಾರ್ದು. ನಮ್ಗೆ ತುಂಬಾ ಚೆನ್ನಾಗಿರುವಂತಹ ಉಪ್ಪಿನಕಾಯಿ ಬೇಕು, ಮಿಡಿ ಮಾವಿನಕಾಯಿಯ ಉಪ್ಪಿನಕಾಯಿ ಬೇಕು ಅಂತ ಹೇಳಿದ್ರೆ ಈ ತರ ಗಾಜಿನ ಕಂಟೈನರ್ಗೆ ಹಾಕಿ ಆಮೇಲೆ ಒಂದು 15-20 ದಿನಕ್ಕೆ ಅದು ತುಂಬಾ ಏನು ಚಿಕ್ಕದಾಗತ್ತಲ್ವಾ, ಸೈಜ್ ದೊಡ್ಡದಿರುತ್ತೆ ನೋಡಿ, ಅದು ಸಿಡ್ಕೊಂಡು ಚಿಕ್ಕದಾಗತ್ತೆ. ಸೊ ಆ ಟೈಮ್ನಲ್ಲಿ ನಾವು ಉಪ್ಪಿನಕಾಯಿ ಹಾಕಿ ಅದನ್ನು ಗಟ್ಟಿಯಾಗಿ ಅದನ್ನ ಮುಚ್ಚಿಟ್ರೆ 1 ವರ್ಷದವರೆಗೂ ಏನು ಹಾಳಾಗಲ್ಲ, ಫ್ರೆಶ್ ಆಗಿ ಇರತ್ತೆ. ಸೊ ಅದೆಲ್ಲವನ್ನ ಇಲ್ಲಿ ಒಂದು ಕಂಟೈನರ್ಗೆ ಹಾಕಿ ಉಪ್ಪು ಹಾಕೊಂಡು ಎತ್ತಿಡ್ತಾ ಇದ್ದೀನಿ. ಇನ್ನೂ ಒಂದು 15 ದಿವಸ ಕಳೆದು ಉಪ್ಪಿನಕಾಯಿ ರೆಡಿ ಮಾಡಬೇಕಿದ್ರೆ ನಿಮಗೆ ತೋರಿಸ್ತೀನಿ ಯಾವ ಥರ ಉಪ್ಪಿನಕಾಯಿ ಮಾಡೋದಂತ ಅಂದ್ಬಿಟ್ಟು. ಆ ಕೆಲಸ ಮುಗ್ದ ನಂತರ ಸ್ವಲ್ಪ ಹಸ್ಬೆಂಡ್ ಬರಬೇಕಿದ್ರೆ ಫ್ರೂಟ್ಸ್ ತೊಗೊಂಡ್ಬಂದಿದ್ರು, ಅದೆಲ್ಲವನ್ನ ಇಲ್ಲಿ ವಾಶ್ ಮಾಡಿ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಇನ್ನೂ ಸ್ಟಾರ್ಟ್ ಆಯಿತು ನನ್ನ ಹಸ್ಬೆಂಡ್ ಮಾವಿನ ಹಣ್ಣು ತರೋದಕ್ಕೆ. ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗ್ತಾ ಬಂತಲ್ವಾ, ಸೀಸನ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ತರೋದಕ್ಕೆ ಶುರು ಮಾಡ್ತಾರೆ. ಇನ್ನು ಪ್ರತಿ ದಿನ ಅವರು ಮಾವಿನ ಹಣ್ಣನ್ನ ತರ್ತಾರೆ, ತುಂಬಾ ಇಷ್ಟಪಡ್ತಾರೆ ಮಾವಿನ ಹಣ್ಣನ್ನ ಅವರು.
ಸೀಸನ್ ಟೈಮಲ್ಲಿ ಆಲ್ಫೋನ್ಸಾ ಬರುತ್ತಲ್ವಾ ಆವಾಗ ಇನ್ನೂ ಜಾಸ್ತಿ ತರೋದಕ್ಕೆ ಶುರು ಮಾಡ್ತಾರೆ. ಇದು ಮಲ್ಲಿಕ ಇದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಅಷ್ಟೊಂದು ಟೇಸ್ಟಿಯಾಗಿರ್ಲಿಲ್ಲ. ಮತ್ತೆ ಸೀಸನ್ ಕೂಡ ಅಲ್ಲ ಅಲ್ವಾ, ಏನೆಲ್ಲ ಕೆಮಿಕಲ್ ಎಲ್ಲ ಹಾಕ್ಬಿಡೋದನ್ನ ಹಣ್ಣಾಗಿಸ್ತಾರೇನೋ ಗೊತ್ತಿಲ್ಲ. ಸೀಸನ್ ಟೈಮಲ್ಲಿ ಆಲ್ಫೋನ್ಸಾ ಬರುತ್ತೆ, ಅದು ಮಾತ್ರ ಸಖತ್ತಾಗಿರುತ್ತೆ. ಸೊ ಹಾಗೆ ಅದನ್ನೆಲ್ಲವನ್ನ ವಾಶ್ ಮಾಡಿ ಎತ್ತಿಟ್ಟಿದ್ದಾಯ್ತು. ಇನ್ನು ನಾಳೆಗೆ ತೊಂಡೆಕಾಯಿ ಇದೆ, ತೊಂಡೆಕಾಯಿ ಆಮೇಲೆ ಕಡಲೆ ಹಾಕ್ಬಿಟ್ಟು ಏನಾದ್ರೂ ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀರಲ್ಲಿ ನೆನ್ಸಿಡ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ವೈಟ್ ರೈಸ್ ನ ಕೂಡ ನೀರಲ್ಲಿ ನೆನ್ಸಿಡ್ತಾ ಇದ್ದೀನಿ. ದೋಸೆ ಇಲ್ಲ ಅಂತ ಹೇಳಿದ್ರೆ ರೊಟ್ಟಿ ಏನಾದ್ರೂ ಮಾಡ್ಕೋತೀನಿ ಬೆಳಿಗ್ಗೆ ಎದ್ದು. ರಾತ್ರಿ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲವನ್ನ ನೀರಲ್ಲಿ ಹಾಕಿಡುವಂಥದ್ದನ್ನೆಲ್ಲ ಹಾಕ್ಬಿಟ್ಟು ಹಾಗೆ ಆಮೇಲೆ ಮಲ್ಕೋತೀನಿ. ಅವಾಗ್ಲೇನೋ ಒಂಥರ ಸಮಾಧಾನ ಅಂತ ಅನ್ಸತ್ತೆ. ಊಟ ಮುಗಿಸಿ ಕಿಚನ್ ಕ್ಲೀನ್ ಆದ್ರೇನೆ ಮನಸ್ಸಿಗೆ ತುಂಬಾ ಸಮಾಧಾನ ನನಗೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.